ಸ್ನೇಹಿತರೆ, ಒಂದು ಹಳ್ಳಿ, ಒಂದು ರೈತ ಕುಟುಂಬ ಮತ್ತು ಒಂದು ಕನಸು. ಇದು ಕೇವಲ ಬಿಗ್ ಬಾಸ್ ಕಥೆ ಅಲ್ಲ. ಇದು ಶೂನ್ಯದಿಂದ ಶಿಖರವರೆಗೆ ಹೋದ ಗಿಲ್ಲಿ ನಟ ಅವರ ನಿಜವಾದ ಜೀವನದ ಪಯಣ. ಗಿಲ್ಲಿ ನಟ ಎನ್ನುವುದು ಸ್ಟೇಜ್ ಹೆಸರು. ಅವರ ನಿಜವಾದ ಹೆಸರು ನಟರಾಜ್. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಹಳ್ಳಿಯಿಂದ ಬಂದವರು ಗಿಲ್ಲಿ. ರೈತ ಕುಟುಂಬದ ಮಗನಾದ ಗಿಲ್ಲಿ ಅಪ್ಪ ಕುಳ್ಳಯ್ಯ ಮತ್ತು ಅಮ್ಮ ಸವಿತಾ ಅವರ 3 ಮಕ್ಕಳಲ್ಲಿ ಕಿರಿಯವರು ಇದೇ ಗಿಲ್ಲಿ. ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲ. ಎದ್ದದ್ದು ಪಕ್ಕ ಹಳ್ಳಿ ಪ್ರತಿಭೆ ಮತ್ತು ಹಠ. 10ನೇ ತರಗತಿ ಮುಗಿಸಿದ ನಂತರ 2 ವರ್ಷಗಳ ITI ಕೋರ್ಸ್ ಮಾಡ್ತಾರೆ. ಆದ್ರೆ ಮನಸ್ಸು ITI ಕೆಲಸದಲ್ಲಿರ್ಲಿಲ್ಲ, ಅದು ಸಿನಿಮಾದ ಕನಸಲ್ಲಿತ್ತು. ITI ಪರೀಕ್ಷೆ ಬರೆದು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡು ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಜೀವನ ಸುಲಭವಾಗಿರ್ಲಿಲ್ಲ. ಅವಕಾಶಗಳಿಗಾಗಿ ಹೋರಾಟ, 1-2 ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾರೆ. ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ದುಡಿಮೆ. ಆದ್ರೆ ಗುರಿ ಒಂದೇ, ನಾನು ಡೈರೆಕ್ಟರ್ ಆಗ್ಬೇಕು ಎಂದು. ಆದ್ರೆ ಬದುಕು ಅವರಿಗೆ ಬೇರೆ ದಾರಿನೇ ತೋರಿಸಿತ್ತು. ಅದೇ ಅವರ ಕಾಮಿಡಿ ಶೈಲಿ, ಪಕ್ಕಾ ಹಳ್ಳಿ ಭಾಷೆ, ನಟನೆ ಇಲ್ಲದ ಮಾತಿನ ಶೈಲಿ, ತಮ್ಮದೇ ಕತೆ ಮತ್ತು ಡೈರೆಕ್ಷನ್ ನಲ್ಲಿ ತಮ್ಮ ಊರಿನ ಜನರನ್ನೇ ಸೇರಿಸಿಕೊಂಡು ಕಾಮಿಡಿ ಸ್ಕಿಟ್ ಗಳನ್ನ ಮಾಡಲಾರಂಭಿಸ್ತಾರೆ. ಈ ವಿಡಿಯೋಗಳನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ ಮತ್ತು ಒಂದು ದಿನ ನಲ್ಲಿ ಮೂಳೆ ಸ್ಕಿಟ್ ವೈರಲ್ ಆಗುತ್ತೆ. ವ್ಯೂಸ್ ಏರುತ್ತೆ, ಲಕ್ಷಾಂತರ ಜನರು ನೋಡ್ತಾರೆ, ಮಿಲಿಯನ್ಸ್ ಗಟ್ಟಲೆ ವೀಕ್ಷಣೆಗಳು ಬರ್ತವೆ. ಅಲ್ಲಿಂದ ಗಿಲ್ಲಿಗೆ ಫ್ಯಾನ್ಸ್ ಹುಟ್ಕೋತಾರೆ ಮತ್ತು ಅವಕಾಶಗಳು ತಾವೇ ಹುಡ್ಕೊಂಡ್ ಬರ್ತವೆ. ಸ್ನೇಹಿತರೆ, ಗಿಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ಭಾಗವಹಿಸಿ ರನ್ನರ್ ಅಪ್ ಪಟ್ಟ ಗಿಟ್ಟಿಸ್ಕೊಳ್ತಾರೆ. ನಂತರ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಲ್ಲಿ ಪ್ರಾಪರ್ಟಿ ಕಾಮಿಡಿ ಮೂಲಕ ಮತ್ತಷ್ಟು ಜನರ ಮನಸ್ಸನ್ನ ಗೆಲ್ತಾರೆ. ಅನಂತರ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ನಲ್ಲಿ ಮಿಂಚ್ತಾರೆ. ಕ್ವಾಟ್ಲೆ ಕಿಚನ್ ಕುಕ್ಕಿಂಗ್ ಶೋ ನಲ್ಲಿ ಕ್ವಾಟ್ಲೆ ಪಾತ್ರದಲ್ಲಿ ಗಮನ ಸೆಳೀತಾರೆ. ಪ್ರತಿ ಶೋದಲ್ಲೂ ಒಂದೇ ವಿಷಯ ಸ್ಪಷ್ಟವಾಯಿತು: ಗಿಲ್ಲಿ ನಟ ನಟನೆ ಮಾಡುವವರಲ್ಲ, ಅವರು ನಿಜವಾಗಿರುವವರು ಎಂದು. ನಂತರ ಬಂದಿತ್ತು ನೋಡಿ ಅತಿ ದೊಡ್ಡ ವೇದಿಕೆ, ಅದೇ ಬಿಗ್ ಬಾಸ್ ಕನ್ನಡ ಸೀಸನ್ 12. ಇಲ್ಲಿನ ಒತ್ತಡ, ರಾಜಕೀಯ ಮತ್ತು ಮೈಂಡ್ ಗೇಮ್ಸ್ ನಡುವೆಯೂ ಗಿಲ್ಲಿ ಸುಳ್ಳು ಜಗಳ ಮಾಡಲಿಲ್ಲ, ಡ್ರಾಮಾ ಹುಟ್ಟಾಕ್ಲಿಲ್ಲ, ತಮ್ಮ ವ್ಯಕ್ತಿತ್ವ ಬದಲಾಯಿಸಲಿಲ್ಲ. ಅವರು ಆಡಿದ್ದು ನಿಜವಾದ ಆಟ. ಅದಕ್ಕೆ ಜನರು ಹತ್ತಿರವಾದ್ರು, ನಂಬಿದ್ರು. ಫೈನಲ್ ಕ್ಷಣದಲ್ಲಿ ಕೈತಟ್ಟುವ ಶಬ್ದ, ಜನರ ಕೂಗು ಮತ್ತು ಕಣ್ಣೀರಿನ ನಡುವೆ ಹಳ್ಳಿ ಹುಡುಗನೊಬ್ಬ ಕನ್ನಡದ ಹೃದಯ ಗೆದ್ದ ಕ್ಷಣ ಅದು. ಶೂನ್ಯದಿಂದ ಹೀರೋ ಆದ ದಿನ ಅದು. ಒಂದು ಕೈ ಸುದೀಪ್ ಕೈಯಲ್ಲಿ, ಇನ್ನೊಂದು ಕೈ ಟ್ರೋಫಿಲಿ ಎತ್ತೇ ಬಿಟ್ರು. ಟ್ರೋಫಿ ಜೊತೆಗೆ 50 ಲಕ್ಷ. ಸ್ನೇಹಿತರೆ, ಗಿಲ್ಲಿ ಇಲ್ಲಿ ಟ್ರೋಫಿ ಹಾಗೂ ಹಣವನ್ನ ಮಾತ್ರ ಗೆಲ್ಲಿಲ್ಲ, ಬದಲಾಗಿ ಲಕ್ಷಾಂತರ ಫಾಲೋವರ್ಸ್, ಅಭಿಮಾನಿಗಳನ್ನ ಗೆದ್ದದ್ದಂತೂ ಸುಳ್ಳಲ್ಲ. ಗಿಲ್ಲಿ ನಟ ಅವರ ಜೀವನ ನಮ್ಗೆಲ್ಲ ಒಂದು ಪಾಠ ಹೇಳುತ್ತೆ. ನೀವು ಎಲ್ಲಿ ಹುಟ್ಟಿದ್ದೀರಾ ಅದು ಮುಖ್ಯ ಅಲ್ಲ, ನೀವು ಹೇಗೆ ನಿಲ್ತಿರೋ ಅದು ಮುಖ್ಯ. ಹಿನ್ನೆಲೆ ಇಲ್ಲದಿದ್ರೂ ಹಠ ಮತ್ತು ಸತ್ಯ ಇದ್ರೆ ಗೆಲುವು ಖಂಡಿತ. ಝೀರೋದಿಂದ ಹೀರೋ ಆಗೋದು ಪಕ್ಕ. ಸ್ನೇಹಿತರೆ, ಗಿಲ್ಲಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಕಾವ್ಯ ಧ್ವನಿ. ಧನ್ಯವಾದಗಳು.